ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ಅವರ್ ಶಿರ್ಡಿ ಟ್ರಿಪ್ ಗಾಯ್ಸ್. ಡೇ 2 ಅಲ್ಲಿ ನಾವು ಮುಂಬೈಗೆ ರೀಚ್ ಆಗ್ತೀವಿ ಅರ್ಲಿಂದ ಮಾರ್ನಿಂಗ್. ವಿಶು ಅಲ್ಲಿ ಅಲ್ಲಿ ಹಾಯ್ ಹಾಯ್ ವೆಲ್ಕಮ್ ಟು ಡೇ 2. ಇದು ನಮ್ಮ ಶಿರ್ಡಿ ಪ್ರಯಾಣದಲ್ಲಿ ಡೇ 2 ಆಗಿರುತ್ತೆ. ಡೇ 1ಅಲ್ಲಿ ನಾವು ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಾನು ಫಸ್ಟು ಲಾಗಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಬನ್ನಿ, ಅಲ್ಲಿ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ಇಲ್ಲಿ ಡೇ 2 ಅಲ್ಲಿ ಬಂದುಬಿಟ್ಟು ನಾವು ಬೇರೆ ಕ್ಯಾಬ್ ಅವ್ರನ್ನ ಬುಕ್ ಮಾಡ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ನಮ್ಮ ಕಾರ್ನ ಆಲ್ರೆಡಿ ನಾವು ಕಾರ್ ಆಲ್ಟ್ರೇಷನ್ಗೆ ಅಂತ ಹೇಳಿಬಿಟ್ಟು ಗೋಡನಲ್ಲಿ ಬಿಟ್ಬಿಟ್ಟು ನಾವು ಮತ್ತು ಬೇರೆ ಕ್ಯಾಬ್ನ ಬುಕ್ ಮಾಡಿಕೊಂಡು ಮುಂಬೈ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಕೋಇನ್ಸಿಡೆಂಟ್ಲಿ ಏನಾಯಿತು ಅಂತ ಗೊತ್ತಾ, ನಾವು ರಾತ್ರಿ ರೂಮ್ ಬುಕ್ ಮಾಡೋಕ್ಕೆ ಹೋಗಿರ್ತೀವಲ್ಲ, ರೂಮ್ ಹುಡ್ಕೊಂಡು. ಸೊ ಅವರು ಕೂಡ ಕನ್ನಡದವರೇ ಸಿಗ್ತಾರೆ. ಮತ್ತು ಇಲ್ಲಿ ಕ್ಯಾಬ್ ಡ್ರೈವರ್ ಕೂಡ ಕನ್ನಡದವರೇ ಅಂತೆ, ಲೈಕ್ ಪ್ರಾಪರ್ ಕರ್ನಾಟಕ, ಬಟ್ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತಂತೆ ಕನ್ನಡ ಅಷ್ಟೇ. ಅವರ ಹೆಂಡತಿ ಮತ್ತು ಮಕ್ಕಳಿಗೆಲ್ಲ ಬರುತ್ತೆ, ನನಗೆ ಬರಲ್ಲ, ನಾನು ಹುಟ್ಟಿದಾಗಿಂದ ಇಲ್ಲೇ ಇದ್ದೀನಿ, ಸೊ ನಂಗೆ ಅರ್ಥ ಆಗುತ್ತೆ ಅಷ್ಟೇ ಅಂತ ಹೇಳ್ತಿದ್ರು. ನಮಗೆ ಕನ್ನಡದವ್ರು ಸಿಕ್ಕಿದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಯಾಕೆ ಅಂತಂದರೆ ನಮಗೆ ಹಿಂದಿ ಬರಲ್ಲ ಯಾರಿಗೂ ಪ್ರಾಪರಾಗಿ, ಅರ್ಧಂಬರ್ಧ ಮ್ಯಾನೇಜಬಲ್ ಅಷ್ಟೇ ಬರುತ್ತೆ. ಸೊ ಸದ್ಯ ನಮಗೆ ಕನ್ನಡದವ್ರು ಸಿಕ್ಕಿದ್ರಪ್ಪ ಅಂತ ಅನ್ನಿಸ್ತು. ಡೇ 2 ಅಲ್ಲಿ ನಾವು ರೀಚ್ ಆಗ್ತೀವಿ ಸಿದ್ಧಿವಿನಾಯಕ ಟೆಂಪಲ್ಗೆ. ಈಗ ಆನ್ ದ ವೇ ಟು ಸಿದ್ಧಿವಿನಾಯಕ ಟೆಂಪಲ್. ಫೈನಲಿ ನಾವು ರೀಚ್ ಆಗ್ತೀವಿ ಸಿದ್ಧಿವಿನಾಯಕ ಟೆಂಪಲ್ಗೆ. ಈ ಟೆಂಪಲ್ಗೆ ರೀಚ್ ಆಗಿದ ತಕ್ಷಣ ಫುಲ್ ಹೆವಿ ಅಂದರೆ ಹೆವಿ ಕ್ರೌಡ್ ಇರುತ್ತೆ. ಇದು ಮುಂಬೈಯಲ್ಲೇ ಫೇಮಸ್ ಟೆಂಪಲ್. ಮತ್ತು ಇಲ್ಲಿಗೆ ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ಅವರ ಸಿನಿಮಾಸ್ ರಿಲೀಸ್ ಇದ್ದರೆ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಮತ್ತು ಪೊಲಿಟಿಷಿಯನ್ಸ್ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಮತ್ತು ಈ ಟೆಂಪಲ್ ಬಂದುಬಿಟ್ಟು ಇಂಡಿಯಾದಲ್ಲೇ ರಿಚೆಸ್ಟ್ ಟೆಂಪಲ್ಸಲ್ಲಿ ಇದು ಕೂಡ ಒಂದಂತೆ. ಇದು ಮತ್ತು 6 ಫ್ಲೋರ್ಸ್ ಇರುತ್ತೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಚಪ್ಪಲಿ ಸ್ಟ್ಯಾಂಡ್ಸು ಅಲ್ಲೇ ಇರುತ್ತೆ ಎಂಟ್ರೆನ್ಸಲ್ಲೇ. ಸೊ ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು ಮತ್ತೆ ಎಂಟ್ರಿ ಆಗ್ತೀವಿ. ಮತ್ತು ಈ ಟೆಂಪಲ್ನ ಕಟ್ಟೋದಕ್ಕೆ ದೇವುಬಾಯಿ ಪಟೇಲ್ ಅಂತ ಹೇಳಿಬಿಟ್ಟು ಅವರು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರಂತೆ. ಅವರಿಗೆ ಮಕ್ಕಳಿದ್ದಿಲ್ಲಂತೆ. ಸೊ ನನಗಾದರೂ ಮಕ್ಕಳಿಲ್ಲ, ಬೇರೆಯವ್ರಿಗಾದರೂ ಮಕ್ಕಳಾಗಲಿ ಅಂತ ಹೇಳಿಬಿಟ್ಟು ಅವ್ರು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ದೇವಸ್ಥಾನ ಕಟ್ಟಿಸ್ತಾರಂತೆ. ಮತ್ತು ಇಲ್ಲಿ ಒಳಗಡೆ ಏನು ಸಿದ್ಧಿವಿನಾಯಕ ಇರ್ತಾರೆ, ಆ ಗರ್ಭಗುಡಿ ಹತ್ರ 4 kgs ಗೋಲ್ಡ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದಾರಂತೆ. ನಮ್ಮ ಇಂಡಿಯಾದಲ್ಲಿ ಹೈ ಸೆಕ್ಯೂರಿಟೀಸ್ ಇರೋ ಟೆಂಪಲ್ಸಲ್ಲಿ ಈ ಟೆಂಪಲ್ ಕೂಡ ಒಂದಂತೆ. ತುಂಬ ಅಂದರೆ ತುಂಬ ಹೈ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳ್ತಾಯಿದ್ರು.
ಮತ್ತು ಈ ಟ್ರಿಪ್ಪಲ್ಲಿ ನಮಗೆ ಇಷ್ಟ ಆಗಿದ್ದು ಅಂತ ಹೇಳಿದರೆ ಗರ್ಭಗುಡಿಯಲ್ಲಿ ಏನು ದೇವ್ರ ಲೈವ್ ಇರುತ್ತೆ ಅದು ನಾವು ಕ್ಯೂ ಲೈನಲ್ಲಿ ಹೋಗ್ತೀವಲ್ವ ಅದು ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದರು ಲೈಕ್ ಮಾನಿಟರ್ಸಲ್ಲಿ ತುಂಬ ಚೆನ್ನಾಗಿತ್ತು. ಲೈಕ್ ನಾವು ಕ್ಯೂ ಲೈನಲ್ಲಿ ಇದ್ದಾಗ ಆ ದೇವ್ರನ್ನ ನೋಡಿಕೊಂಡೇ ಹೋಗ್ಬೋದು. ಸೊ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಇವಾಗ ನೀವೇನು ನೋಡ್ತಿದ್ದೀರಾ ಇದೇ ವಿಗ್ರಹ ಗಣೇಶಪ್ಪಂದು ಗರ್ಭಗುಡಿಯಲ್ಲಿರೋದು. ಮತ್ತು ಪಕ್ಕದಲ್ಲಿ ಸಿದ್ಧಿ ಬುದ್ಧಿ ಅಂತ ಇರ್ತಾರೆ, ನಮಗೆಲ್ಲ ಸಿದ್ಧಿ ಬುದ್ಧಿ ಕೊಡಲಿ ಅಂತ. ಇದೇನು ನೋಡ್ತಿದ್ದೀರಾ 6 ಫ್ಲೋರ್ ಇದೆ ಟೆಂಪಲ್ ಅಂತ ಹೇಳಿದ್ನಲ್ವ, ಸೊ ಟೆಂಪಲ್ ಫೋರ್ಟ್. ಅಷ್ಟೊಂದು ರಶ್ ಇದ್ದರೂ ನಮಗೇನು ತುಂಬ ಟೈಮ್ ಹಿಡಿದಿಲ್ಲ ದರ್ಶನ ಮಾಡ್ಕೊಳೋದಕ್ಕೆ. 2 ಕ್ಯೂ ಲೈನ್ಸ್ ಇತ್ತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಇದೇ ಥರ ಮಾಡಿದ್ದಾರೆ. ನಾವು ಹೋಗಿ ಟೆಂಪಲ್ಸಲ್ಲಿ ದೂರದಿಂದ ಒಂದು ದರ್ಶನ, ಹತ್ತಿರದಿಂದ ಒಂದು ದರ್ಶನ. ಫಾಸ್ಟಾಗಿ ಹೋಗಬೇಕು ಅಂದರೆ ಒಂದು ಸ್ವಲ್ಪ ದೂರದಿಂದ ದರ್ಶನಕ್ಕೆ ಹೋಗ್ಬೋದು. ಆ ಥರ ಚೆನ್ನಾಗಿದೆ ಫೆಸಿಲಿಟಿ. ಆ್ಯಂಡ್ ಸ್ಪೆಷಲ್ ಕ್ಯೂ ಲೈನು ಇತ್ತು. ಸೊ ಬೇಗನೆ ಆಗೋಯಿತು. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ಗೆಲ್ಲ ನಮಗೆ ದರ್ಶನ ಆಗೋಯಿತು. ಅಷ್ಟು ರಶ್ ಇದ್ರೂ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಒಳಗಡೆ. ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ರೈಟ್ ಸೈಡಲ್ಲಿ ಆಂಜನೇಯನ ದೇವಸ್ಥಾನವೂ ಇತ್ತು ಚಿಕ್ಕದಾಗಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಕೆಳಗೆ ಇಳಿದ ತಕ್ಷಣ ರೈಟಲ್ಲೇ ಇದೆ ಇದು ಚಿಕ್ಕದಾಗಿ ಗಜಸ್ತಂಭ ಇದೆಯಲ್ಲ, ಸೊ ಅದರ ಮುಂದೆನೇ ಇದೆ. ಮುಂಬೈಯಲ್ಲಿ ಇದೊಂದೇ ದೊಡ್ಡ ಟೆಂಪಲ್ ನಾವು ವಿಸಿಟ್ ಮಾಡಿದ್ದು. ಇನ್ನೂ ಒಂದು ಮಹಾಲಕ್ಷ್ಮಿ ಟೆಂಪಲ್ ಅಂತ ಇತ್ತು, ಅದು ಚಿಕ್ಕದಾಗಿತ್ತು ನಾರ್ಮಲ್ ಆಗಿ. ಮುಂಬೈಯಲ್ಲಿ ನಾವು ವಿಸಿಟ್ ಮಾಡಿದ್ದು ಸಿದ್ಧಿವಿನಾಯಕ ಟೆಂಪಲ್ ಮತ್ತು ಮಹಾಲಕ್ಷ್ಮಿ ಟೆಂಪಲ್, ಎರಡೇ ಟೆಂಪಲ್ಲು. ಇಲ್ಲೇನು ನೀವೇನು ನೋಡ್ತಾ ಇದ್ದೀರಾ ಇದೇ ಗರ್ಭಗುಡಿ. ಸೊ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ದೇವರು, ಅದಕ್ಕೆ ನಾನು ಫೋಟೋ ಹಾಕಿದ್ದಿದ್ದು. ಮತ್ತು ಎಲ್ಲರೂ ದರ್ಶನ ಮುಗಿಸ್ಕೊಂಬಂದಮೇಲೆ ಒಂದು ಫೋಟೋ ತಗೊಳ್ಳೋಣ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಟೆಂಡೆನ್ಸಲ್ಲಿದ್ದಾರೆ. ನಮ್ಮವನು ವಿಶ್ವ ಬಂದುಬಿಟ್ಟು ಅಲ್ಲಿ ದೇವ್ರ ಹತ್ರ ಹೂವು ಕೊಟ್ಟಿದ್ರಲ್ಲ ಅದು ನನಗೆ ಇಡಬೇಕು ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತಾಯಿದ್ದ. ಎಷ್ಟು ಕ್ಯೂಟಾಗಿ ಅನ್ನಿಸ್ತಾನೆ ಒಂದೊಂದು ಸಾರಿ ಹಠ ಮಾಡಿದಾಗಂತೂ ಯಪ್ಪ ಅಂತ ಅನಿಸುತ್ತೆ. ಮತ್ತು ನಮ್ಮ ಮನೆಯವರು ಮೋದಕ ತರಕ್ಕೆ ಹೋಗಿದ್ರು. ಗಣೇಶಪ್ಪನಿಗೆ ಇಷ್ಟ ಅಂದರೆ ಮೋದಕ ಅಲ್ವಾ, ಸೊ ಅಲ್ಲೆಲ್ಲ ಇಟ್ಟಿದ್ರು, ಕಲರ್ಫುಲ್ಲಾಗಿತ್ತು ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಹೋಗಿ ಮೋದಕ ತಗೊಂಬಂದರು. ನಮ್ಮ ವಿಶ್ವ ಚೆನ್ನಾಗಿ ತಿಂತಾ ಇದ್ದ. ವಿಜಯಪುರ. ಮತ್ತೆ ಕನ್ನಡ ಬರಲ್ಲ ನಿಮ್ಗೆ? ಎಷ್ಟು ವರ್ಷದಿಂದ? 33 ಬಿಜಾಪುರದವ್ರಿಗೆ ಅರ್ಧಂಬರ್ಧ ಅಲ್ಲ ಕನ್ನಡ ಬರೋದು, ಎಲ್ಲ ಹಿಂದಿ ಮಾತಾಡ್ತಾರ ಅನ್ಸುತ್ತಲ್ಲ. ಮರಾಠಿ ಇದು ಪ್ರಾಪರ್ ಹಿಂದಿ ಅಲ್ಲ, ಮರಾಠಿ ಗೊತ್ತು. ನಿಮ್ಮ ಮನೆಯವ್ರಿಗೆ ಹೇಳಿ ಕನ್ನಡದವ್ರು ಬಂದಿದ್ರು ಟ್ರಿಪ್ಪಿಗೆ ಇವತ್ತೆ ಅಂತ ಹೇಳ್ತೀರಾ? ಗೈಸ್, ಇನ್ನೊಂದು ಹೊಸ ವಿಷಯ ಏನು ಗೊತ್ತಾ, ನಾವೇನಿದ್ದೀವಿ ಓಲ್ಡ್ ಮುಂಬೈ, ಇಲ್ಲಿ ಆಟೋಸ್ ಬ್ಯಾನ್ ಅಂತೆ. ಆಟೋಸೇ ಇರೋದಿಲ್ವಂತೆ. ಈ ಓಲ್ಡ್ ಮುಂಬೈ ಎಷ್ಟಿದೆ ಅಷ್ಟರಲ್ಲಿನೂ ಆಟೋಸೇ ಇರೋದಿಲ್ಲ ಅಂತೆ. ಏನ್ ಸಖತ್ತಾಗಿ ಮಾಡೋರಲ್ಲ. निशा अंबानी का घर है, ये वाला निशा अंबानी का घर है। ನಿಶಾ हाँ, निशा ನೀತಾ ಅಂಬಾನಿ. नीता अंबानी की लड़की मगलो, अंबानी का और अंबानी का आगे दिखेगा ये घर ನಿಶಾ ಅಂಬಾನಿ का ಅಂಬಾನಿ ಮಗಳು ಅಂತಪ್ಪ. ಯಾವ್ದ್ರಿ? ಚಿಕ್ಕದಾ? ಇದು ಅಂಬಾನಿ ಮಗಳ ಮನೆ ಅಂತೆ, ಚಿಕ್ಕದಾಗಿದೆ. शादी में गिफ्ट दिए, ಅವ್ರ ಮದ್ವೆಗೆ ಗಿಫ್ಟ್ ಮಾಡಿರೋದಂತೆ. ಮತ್ತೆ ಅಂಬಾನಿ ಮನೆ ಇಲ್ಲೆಲ್ಲೋ ಕಾಣಿಸುತ್ತೆ. ಹಾ, ಅಂಬಾನಿ ಮನೆದು ಮೊನ್ನೆ ಟ್ರೋಲ್ ಮಾಡಿದ್ರು. ಏನ್ ಹೇಳ, ಸೈಕಲ್ ಟಾರ್ಪಲ್ಗಳು ಹಾಕಿದ್ರು. ನಾವು ಕಾಸುಗಳಿರೋರು ಟಾರ್ಪಲ್ ಹಾಕೊಂಡೇ ಇರ್ತೀವಿ, ಅವ್ರು ಅಷ್ಟು ಕಾಸುಗಳಿದ್ರು ಟಾರ್ಪಲ್ ಹಾಕ್ದಿರ ತಪ್ಪಿಲ್ಲ ಅವರಿಗೆ ಅಂತ. ಗ್ಲಾಸ್ ಎಲ್ಲ ಓಪನ್ ಇಟ್ಟಿದ್ರೆ ನೋಡಿ. ಇದರಲ್ಲಿ ಯಾವುದಂತ ನೀವೇ ಹೇಳಿ, ಅಂಬಾನಿ ಹೌಸ್ ನೋಡೋಣ. ನಿಮ್ಮ ಅಲ್ಲಿದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಿಸಿಲಿಗೆ.
ಅಲ್ಲಿದೆ ನೋಡಿ, ಟವರ್ ಪಕ್ಕದಲ್ಲಿ ಇದೆಯಲ್ಲ. ಗ್ಲಾಸ್ ದುಬೈ ಇದ್ದಂಗೆ ಐತೆ. ದುಬೈ ಇದ್ದಂಗೆ ಫುಲ್ ಇಲ್ಸ. ಟ್ವಿನ್ ಟವರ್ ತರ ಕಾಣಿಸುತ್ತೆ ಅಲ್ಲ ಅದು. ಇಲ್ಲಿ ದೂರದರ್ಶನ್ ಚಾನಲ್ ಇದೆಯಂತೆ, ಅವ್ರದ್ದು ಫಸ್ಟ್ ಸ್ಟಾರ್ಟ್ ಮಾಡಿರೋ ಚಾನಲ್. ಕಿದರ್ ಭಯ್ಯ ಕ್ಯಾಂಡಿ ಹಾಸ್ಪಿಟಲ್. ಸಮುದ್ರದಲ್ಲಿ ಹೋಗ್ತೀವಿ. ಸಮುದ್ರದಲ್ಲಿ ಫುಲ್ ಸುತ್ತಲೂ ನಮ್ಮ ಸುತ್ತಲೂ ನೀರಿರುತ್ತೆ, ಟನಲ್ ತರ ಇರುತ್ತಲ್ಲ. ಸೊ ಬೆಟ್ಟಗಳಲ್ಲೆಲ್ಲ ಟನಲ್ ಇರುತ್ತಲ್ಲ, ಇಲ್ಲಿ ಸಮುದ್ರದಲ್ಲಿ ಟನಲ್ ಇದೆ. ಸೊ 3 ಕಿಲೋಮೀಟರ್ಸ್ ಇದೆಯಂತೆ. ಆನ್ ದ ವೇ ನೆಕ್ಸ್ಟ್ ಬರುತ್ತೆ, ಹಂಗೆ ನೋಡಿ. ಸಮುದ್ರದ ಒಳಗಡೆ ಗಾಡಿ ಹೋಗುತ್ತೆ ನೋಡ್ರಿ. ಸುತ್ತಲೂ ನಮ್ಮ ಮೇಲೆ ಕೆಳಗೆಲ್ಲ ನೀರು ನೀರಿರುತ್ತೆ. ಇರುತ್ತೆ, ನಾವು ಸಮುದ್ರ ಮೇಲೆ ಇರ್ತೀವಿ, ಸಮುದ್ರ ಕೆಳಗಡೆ ಇರ್ತೀವಿ. ನೆಕ್ಸ್ಟ್ ಸ್ಟಾರ್ಟ್ ಇದೇ ಟನಲ್. आपका देखना नहीं है क्या? ये मैं सब देख चुका हूँ. हो ये मुझे पूरा चुना है हमारे लिए. हाँ अगर जूम तो ನೀರು ಬರಲ್ಲ, ಕಾಣಿಸಲ್ಲ. ಯಾಲ್ನ ನಾನೆಲ್ಲ ಸುತ್ತ ನೀರು ಇರುತ್ತೆ ಅನ್ಕೊಂಡಿದ್ದೆ. वो नहीं भैया, वो ग्लास पे अंदर ऐसा थिंक कर रहे. अच्छा अच्छा ಎಲ್ಲೋ ಇದೆ ಅದು. ಫುಲ್ ಸುತ್ತಲೂ ಗ್ಲಾಸ್, ನಾವು ಮಧ್ಯದಲ್ಲಿ ಹೋಗೋದು ಟ್ರೈನಲ್ಲಿ ಅನ್ಸುತ್ತೆ. ಎಕ್ಸ್ಪೆಕ್ಟೇಷನ್ ಎಲ್ಲ ಫ್ಲಾಪ್ ಆಯ್ತು. ನಾರ್ಮಲ್ ಟನಲ್ ಅಲ್ಲಿ ಹೋದಂಗೆ ಇದೆ ಇದು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ವಾಟರ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದು. ಬಟ್ ಟ್ರಾನ್ಸ್ಪರೆಂಟ್ ಆಗಿ ಏನಿಲ್ಲ, ನಾರ್ಮಲ್ ಟನಲ್ ಅಲ್ಲಿ ಹೆಂಗ್ ಹೋಗ್ತಿರೋ ಹಂಗೆ ಇದೆ ಅಷ್ಟೇ. ಅದ್ರ ತುಂಬಾ ದೂರ ಇದೆ. ಸುಟೂನ ಕಿಂದ ಅಂತ ನೀಲುಂಡೆ ಅದೇ 3,000 करोड़ 3,000 ಕೋಟಿ ಅಂತೆ. हाँ दीन कट्टे की बनाने के लिए लगा पैसा. ಅಂತ ನಾಶಿಸಿಲ್ಲಮ್ಮ. ಯಾವ್ದು ಉಸ್ಮಾನಿಯಾ ಕಾಲೇಜಾ? ఎర్రగడ్డ కాలేజా? ఎర్రగడ్డ కాలేజా? ఎర్రగడ్డ 2 ಟನಲ್ ಕಂಪ್ಲೀಟ್ ಆಯ್ತು. ಮತ್ತಂತ ಲಡ್ಡು ಇದೆ ಸ್ಟೇಡಿಯಂ ಇದ್ರಿಂದೇನಾ? ಮನೆಗೆ ಬರುತ್ತಲ್ಲ ಒಂದು ವಾಂಕಡೆ ಸ್ಟೇಡಿಯಂ. ಸಿದ್ಧಿವಿನಾಯಕ ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲಿ ರಶ್ ಇತ್ತು. ಸೊ ನಾವು ದೂರದಿಂದ ದರ್ಶನ ಮಾಡಿಕೊಂಡು 2 ಕ್ಯೂ ಇತ್ತು. ಒಂದು ಹತ್ರದಿಂದ ನೋಡ್ಕೊಳೋದು, ಎರಡನೇದು ಒಂದು ಸ್ವಲ್ಪ ದೂರದಿಂದ ನೋಡ್ಕೊಳೋದು. ಸೊ ನಾವು ಅದ್ರಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಿದರ್ ಭಯ್ಯ ನೆಕ್ಸ್ಟ್ ಡೆಸ್ಟಿನೇಷನ್ ಇಂಡಿಯಾ ಗೇಟ್ ನೋಡಕ್ಕೆ ಅಂತ ಹೋಗ್ತಾ ಇದ್ದೀರಿ. ಮರೀನ್ ಡ್ರೈವ್ ಇದು ವಾಂಕಡೆ ಸ್ಟೇಡಿಯಂ. ಬೀಚ್ ಇದೆ ಮೆರಿನ್ ರೈಡ್ ಅಂತ. ಲೆಫ್ಟ್ ಅಲ್ಲಿ ವಾಂಕಡೆ ಸ್ಟೇಡಿಯಂ. ಆಶಾ ಲೆಫ್ಟ್ ಅಲ್ಲಿ ವಾಂಕಡೆ. ಲೆಫ್ಟ್ ಅಲ್ಲಿ ವಾಂಕಡೆ ಸ್ಟೇಡಿಯಂ, ರೈಟ್ ಅಲ್ಲಿ ಬೀಚ್ ಇದೆ. ಕಾಣಿಸೋದಿಲ್ಲ ಸನ್ಲೈಟ್ ಇರೋದ್ರಿಂದ. ಇಲ್ಲಿ ಮ್ಯಾಚ್ಗಳೆಲ್ಲ ಆಡ್ತಾರಲ್ಲ, IPL ಮ್ಯಾಚ್ಗಳೆಲ್ಲ, ಸೊ ಇಲ್ಲೇ ಆಡೋದು. ಮುಂಬೈಯಲ್ಲಿ ಆಡಿದಾಗ ಇಲ್ಲೇ ಆಡೋದು. ಸೊ ನೆಕ್ಸ್ಟ್ ಗೇಟ್ ವೇ ಆಫ್ ಇಂಡಿಯಾ ಇದೆಯಲ್ಲ, ಸೊ ಅಲ್ಲಿ ಮತ್ತೆ ಇದು ಆಡ್ತಾರೆ